ಒಂದು ಬಿಡದಿ ಟೌನ್ಶಿಪ್ ವಿಚಾರವಾಗಿ ನೀವು ರಿಯಲ್ ಎಸ್ಟೇಟ್ ದಂಧೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತ ಆರೋಪ ಮಾಡಿದ್ರಿ. ನಾ ಮಾಡ್ತಿರೋದಲ್ಲ, ಕುಮಾರಸ್ವಾಮಿ ಕುಟುಂಬನೇ ರಿಯಲ್ ಎಸ್ಟೇಟ್ ಮಾಡ್ತಿರೋದು. ಚರ್ಚೆಗೆ ನಾನು ಬರಕ್ಕೆ ಸಿದ್ಧ. ಡಿ ಕೆ ಶಿವಕುಮಾರ್ ಅವರ ಚರ್ಚೆ ತಯಾರಾಗಿದ್ದೀನಿ ನಾನು ಚರ್ಚೆ ಮಾಡಲಿಕ್ಕೆ. ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡೋದಿದ್ರೆ ಬನ್ನಿ, ಅದು ಏನು ಚರ್ಚೆ ಮಾಡಬೇಕು. ನೆನ್ನೆ ರೈತರು ಬಂದು 20 ಜನ ಭೇಟಿ ಮಾಡಿದ್ರಲ್ಲ, ನಿಮ್ಮದೆಂಥದ್ದು ನಿಮ್ಮ ನ್ಯಾಷನಲ್ ಕಾಲೇಜು. ಆ ಕಾಲೇಜ್ ಹಣೆ ಬರವೂ ಗೊತ್ತು. ಅದು ಎಷ್ಟು ಜನಕ್ಕೆ ಟೋಪಿ ಹಾಕಿ ಇದನ್ನು ಸೃಷ್ಟಿ ಮಾಡಿ ದಾಖಲೆಗಳನ್ನ ಆ ಕಾಲೇಜ್ ಕಟ್ಟೋರೆ ಪಾಪ ನಿಲ್ತಿದೆ ಅಲ್ಲಿ. ನಾವೇನು ಆ ಕೆಲಸ ಮಾಡಿಲ್ಲ. ಆ ರೀತಿಯ ದೌರ್ಜನ್ಯ ಮಾಡಿ ಸರ್ಕಾರದ ಭೂಮಿನ ನಾವಿವತ್ತು ಅದೇನೋ 4 ಎಕರೆ ನಡೀತಾ ಇದೆಯಲ್ಲ ನಮ್ಮದು, ಇನ್ನೂ ಅದು 40 ವರ್ಷದಿಂದ ತಗೊಂಡಿರ್ತಕ್ಕಂಥದ್ದು. ಆ ರೀತಿ ನಾವೆಂದೂ ಮಾಡಿಲ್ಲ. ಯಾವ ಚರ್ಚೆಗೂ ಸಿದ್ಧ ಇದ್ದೇನೆ. ಬಿಡದಿನಲ್ಲಿ ಇವತ್ತು ಮಾಧ್ಯಮದಲ್ಲಿ ಕೆಲವು ಪತ್ರಿಕೆಗಳು ಬಂದಿದೆ. ಈಗಾಗಲೇ ಸುಮಾರು 3,500 ಜನ ತಕರಾರು ಅರ್ಜಿ ಕೊಟ್ಟಿದ್ದಾರೆ ಅಂತಕ್ಕಂಥ ಬರೆದಿದ್ದಾರೆ. ಎಲ್ಲರೂ ಜಮೀನು ಇರ್ತಕ್ಕಂಥವ್ರು, ಅದು ಒಂದು 7-8 ಜನ 20 ಎಕರೆ 30 ಎಕರೆ ಇರ್ತಕ್ಕಂಥ ಜನ, 5 ಎಕರೆ ಇರ್ತಕ್ಕಂಥವ್ರು ಒಂದು 3-4 ಜನ ಬರೆದಿದ್ದೀವಿ. ಅಲ್ಲಿ ಹೋಗಿ ಸರ್ವೆ ಮಾಡಿ ಇವತ್ತು ಪತ್ರಿಕೆಯಲ್ಲಿ ಬಂದಿದೆ. ನಾನು ಹೇಳೋದಲ್ಲ, ಅದ್ರ ಜೊತೆಗೆ 5 ಗುಂಟೆ 10 ಗುಂಟೆ 20 ಗುಂಟೆ ಜಮೀನು ಇಟ್ಕೊಂಡು ತರಕಾರಿ ಬೆಳೆದು ಹಸುಗಳು ಸಾಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಆ ಕುಟುಂಬಗಳನ್ನು ಬೀದಿಗೆ ತಗೊಂಡೋಗಿ ಹಾಕ್ತಕ್ಕಂಥದ್ದಕ್ಕೆ ಮೌನವಾಗಿರ್ಬೇಕ ನಾನು? ನನ್ನ ಕಾಲದಲ್ಲಿ ಅವತ್ತು 2006ನೇ ಇಸ್ವಿದು ನಾನು ಹೇಳ್ತಾ ಇದ್ದೇನೆ ಸಾರ್ವಜನಿಕವಾಗಿಯೇ. ಅವತ್ತಿನ ನನ್ನ ಕಾರ್ಯಕ್ರಮ ಬೇರೆ ಇದ್ದಿದ್ದು. ಇವರು ಮಾಡೋಕ್ಕೆ ಕೊಟ್ಟಿರೋದು ಯಾವ ಕಾರ್ಯಕ್ರಮ ನಾನು ಇವತ್ತೇನು ಹೇಳ್ತಾ ಇದ್ದೇನೆ. ಮೊನ್ನೆ ಹೇಳಿದ್ನಲ್ಲ, ಮೊದಲು ಹೇಳಿದ್ರು ಸುಮಾರು 2,000 ಎಕರೆ ಭೂಮಿ ಸರ್ಕಾರಿ ಭೂಮಿ ಇದೆ ಅಂತ ಹೇಳಿ, ಅದು 760 ಎಕರೆಗೆ ಹೇಗೆ ರೆಡ್ಯೂಸ್ ಆಯ್ತದು? ಭೂಮಿ ಎಲ್ಲೋಯ್ತು? 2,000 ಎಕರೆ ಸರ್ಕಾರಿ ಭೂಮಿ 700 ಚಿಲ್ಲರೆ ಎಕರೆಗೆ ಯಾತಿ ಕಡಿಮೆ ಆಯಿತು? ಅದು ಯಾವ ರೀತಿ ಆ ಭೂಮಿನ ಇವತ್ತಿದೆ ಅದೇ ಎದುರ್ಕೊಂಡು ಹೊಡೋಯ್ತಾ ಇಲ್ಲ. ಆದರೂ ಶಿವಕುಮಾರ್ ಬಂದವ್ರೆ ಅಂತ ಹೇಳಿ ಎಲ್ಲಿ ಕಳಿಸಿದ್ರಿ ಆ ಭೂಮಿಯ ಮಾಹಿತಿಗಳನ್ನ? ದಾಖಲೆಗಳು ಯಾರ ಪರವಾಗಿ ಹೋಯಿತು? ಚರ್ಚೆ ಮಾಡೋಣಂತೆ. ಇವತ್ತು ಅಖಂಡ ಶ್ರೀನಿವಾಸ ಮೂರ್ತಿ ಮನೆಯವ್ರಿಗೆ ಹೋಗಿದ್ರಿ. ಇಲ್ಲ, ಅಖಂಡ ಶ್ರೀನಿವಾಸ ಮೂರ್ತಿ ನನ್ನ ಪಕ್ಷದಿಂದಲೇ ಆಯ್ಕೆ ಆದವರು. 2 ಬಾರಿ ಶಾಸಕರಾಗಿದ್ದರು. ನಂತರ ಕಾಂಗ್ರೆಸ್ಗೆ ಇನ್ನೊಬ್ಬ ಸ್ನೇಹಿತರ ಜೊತೆ ಸೇರಿ ಹೋಗಿದ್ದರು. ಅಲ್ಲಿ ಹೋಗಿ ಈಗ ಅವರಿಗೆ ನನ್ನ ಒಂದು ಮನೆ ಜನತಾದಳವೇ ಸರಿಯಾದ ಮನೆ, ನಾನು ಮತ್ತೆ ವಾಪಸ್ ಬರಬೇಕು ಅಂತಕ್ಕಂಥ ನಿರ್ಣಯ ಮಾಡಿ ಅವ್ರ ಕುಟುಂಬದಲ್ಲಿ ಇವತ್ತು ಅವ್ರ ಮನೆಗೆ ಬರಬೇಕು ಅಂತಕ್ಕಂಥದ್ದಕ್ಕೆ ಅವರೆಲ್ಲರ ಒಂದು ಮನವಿ ಏನಿತ್ತು, ಆಹ್ವಾನ, ಆ ಆಹ್ವಾನದ ಮೇರೆಗೆ ಅವ್ರ ಮನೆಗೆ ಹೋಗಿದ್ದೆ. ಸದ್ಯದಲ್ಲೇ ಒಂದು ದೊಡ್ಡ ಬೃಹತ್ ಸಭೆ ಮುಖಾಂತರ ಅವರು ಅಧಿಕೃತವಾಗಿ ಪಕ್ಷಕ್ಕೆ ಸೇರ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಪಕ್ಷಕ್ಕೆ ಬರಮಾಡ್ಕೊಂಡಿದ್ದಾರೆ.